ಹಾಯ್ ನಮಸ್ತೆ. ಯಜಮಾನ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮನೆಯಲ್ಲಿ ಡಿವೋರ್ಸ್ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಸೈನ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಲಾಯರ್ನ ಕರ್ಕೊಂಡು ಬಂದಿರ್ತಾರೆ. ಪ್ರಕಾಶ, ನೀವು ಇಷ್ಟೊಂದು ಕಾರಣಗಳನ್ನ ಕೊಟ್ಟಿದ್ದೀರಾ ಅಂದಮೇಲೆ ಡಿವೋರ್ಸ್ ಫಿಕ್ಸ್. ಯಾಕೆ ಅಂದ್ರೆ ಚಿಕ್ಕ ಕಾರಣ ಸಿಕ್ಕಿದ್ರು ಸಾಕು, ಡಿವೋರ್ಸ್ ಕೊಡ್ಸೋದಂತೂ ಗ್ಯಾರಂಟಿ. ಹಾಗಾಗಿ ನಿಮ್ಗೆ ಡಿವೋರ್ಸ್ ಕೊಡಿಸ್ತಾರೆ ಅಂತ ಹೇಳ್ತಾನೆ. ಜಾನ್ಸಿ ಮಾತ್ರ ಆಟೋದಲ್ಲಿ ಬರ್ತಾ ಇರ್ತಾಳೆ, ಸ್ಪೆಷಲ್ ಎಂಟ್ರಿ ಕೊಡ್ಬೇಕು ಅಂತ ಅಂದ್ಬಿಟ್ಟು. ರಾಘು ಹಾಗೆ ನಿಂತಿರ್ತಾನೆ. ಅದಕ್ಕೆ ಶಂಕರ, ಸರ್ ಯಾಕಾಗಿ ನಿಂತಿದ್ದೀರಾ, ಬನ್ನಿ ಸೈನ್ ಮಾಡಿ ಅಂತ ಹೇಳ್ತಾನೆ. ಆದ್ರೆ ರಾಘು ಮುಂದೆ ಬಂದಿರಲ್ಲ. ಅದಕ್ಕೆ ಪಲ್ಲವಿ ಕೂಡ, ಅಣ್ಣ ಯಾಕೆ ಹಂಗೆ ನಿಂತಿದ್ಯಾ, ಬಾ ಸೈನ್ ಮಾಡು. ಮಾತಿಗೆ ಬೆಲೆ ಕೊಟ್ಟು ರಾಘು ಸೈನ್ ಮಾಡೋಣ ಅಂತ ಅಂದ್ಬಿಟ್ಟು ಸೋಫಾ ಮೇಲೆ ಬಂದು ಕೂತ್ಕೊಂಡು ಪೆನ್ನ ಇಸ್ಕೊಂತಾನೆ. ಆದ್ರೆ ಅವನಿಗೆ ಜಾನ್ಸಿಗೆ ತಾಳಿ ಕಟ್ಟಿದ್ದು ಮತ್ತೆ ಅವಳು ಅವ್ರ ಮನೆಯಲ್ಲಿ ಬಂದು ಕಷ್ಟಪಟ್ಟಿದ್ದು, ಅವಳು ಅವ್ರ ಮನೆ ಒಳಗಡೆ ಕಾಲಿಟ್ಟಿದ್ದು, ಅವಳು ನೀರು ತಂದಿದ್ದು, ಮತ್ತೆ ರಾಘು ಮತ್ತೆ ಅವಳ ತುಂಟಾಟಗಳು, ಅವಳು ಅವ್ರ ಜೊತೆ ನಡ್ಕೊತಾ ಇದ್ದಿದ್ದ ರೀತಿ, ಅವಳು ಕಲ್ತಿದ್ದ ಪಾಠಗಳು. ಆದರೆ ಮೊನ್ನೆ ಆಗಿದ್ದೀನಿ ಇನ್ಸಿಡೆಂಟಿಂದ ಅವಳು ಮನೆ ಬಿಟ್ಟು ಹೋಗಿದ್ದು ಎಲ್ಲವುದು ರಾಘುಗೆ ನೆನಪಾಗ್ತಾ ಹೋಗುತ್ತೆ. ಹೇಗಪ್ಪ ನಾನು ಸೈನ್ ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಪೆನ್ನ ಹಿಡಿದು ಯೋಚನೆ ಮಾಡ್ತಾ ಕೂತ್ಬಿಡ್ತಾನೆ. ಆವಾಗ ಅವ್ರ ದೊಡ್ಡಪ್ಪ, ರಾಘು ಯಾಕೋ ಹಾಗೆ ನೋಡ್ತಾ ಇದೀಯಾ, ಸೈನ್ ಮಾಡೋ ಅಂತ ಅಂದರೆ ರಾಘು ಮಾತ್ರ ಪೆನ್ನ ನೋಡ್ತಾ ಕೂತಿರ್ತಾನೆ. ಆವಾಗ ಅವ್ರ ದೊಡ್ಡಪ್ಪ, ರಾಘು ಸೈನ್ ಮಾಡೋ ಅಂತ ಅಂದ್ಬಿಟ್ಟು 2-3 ಸಲ ಹೇಳ್ತಾರೆ. ಆವಾಗ ರಾಘು ಸೈನ್ ಮಾಡೋಣ ಅಂತ ಮುಂದಾಗ್ತಾನೆ. ರಾಘು ಕೈ ಮಾತ್ರ ನಡುಕ್ತಾನೆ ಇರುತ್ತೆ. ಅದಕ್ಕೆ ಅವ್ರ ದೊಡ್ಡಪ್ಪ, ಯಾಕೋ ನಿನ್ನ ಕೈ ನಡುಕ್ತಾ ಇದೆಯಲ್ಲ, ಪಲ್ಲವಿ ಒಂದು ಗ್ಲಾಸ್ ನೀರು ತಂದು ಕೊಡಮ್ಮ ಅವನಿಗೆ, ಯಾಕೋ ಅವ್ನ ಕೈ ನಡುಕ್ತಾ ಇದೆ ಅಂತ ಅಂದ್ಬಿಟ್ಟು ಪಲ್ಲವಿಗೆ ಅವ್ರ ದೊಡ್ಡಪ್ಪ ಹೇಳ್ತಾರೆ. ಅವಾಗ ಪಲ್ಲವಿ, ಸರಿ ದೊಡ್ಡಪ್ಪ ಆಯಿತು ತಂದ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನೀರು ತರಕ್ಕೆ ಅಂತ ಒಳಗಡೆ ಹೋಗ್ತಾಳೆ. ಮಾತ್ರ ಹೇಗೆ ಸೈನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿರ್ತಾನೆ. ಅವ್ರ ದೊಡ್ಡಪ್ಪ ಸೈನ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಅಷ್ಟರೊಳಗಡೆ ಆಟೋ ರಿಕ್ಷಾ ಮನೆ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಅದಕ್ಕೆ, ಲೋ ಪ್ರಕಾಶ, ಎಲ್ಲ ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ ತಾನೇ ಪುರೋಹಿತರನ್ನ ಮನೆಗೆ ಕರೆಸ್ಬೇಕು, ನೀನು ನೋಡಿದ್ರೆ ಮುಂಚೆನೇ ಕರೆಸಿದೀಯಾ, ಆಟೋ ರಿಕ್ಷಾ ಮನೆ ಮುಂದೆ ಬಂದು ನಿಂತಿದೆ ಅಂತ ಹೇಳಿದಕ್ಕೆ ಶಂಕರ, ಇಲ್ಲ ಸರ್ ನಾನು ಯಾರಿಗೂ ಹೇಳಿಲ್ವಲ್ಲ ಅಂತ ಹೇಳ್ತಾನೆ. ಮತ್ತೆ ಆಟೋ ರಿಕ್ಷಾ ಯಾಕೆ ಮನೆ ಮುಂದೆ ಬಂದು ನಿಂತಿದೆ, ಬಂದಿರ್ಬೋದು ಅಂತ ಅಂದ್ಬಿಟ್ಟು ಈ ಕಡೆ ಬಂದು ನಿಂತು ನೋಡ್ತಾರೆ. ಆಗ ನೋಡಿದ್ರೆ ಜಾನ್ಸಿ ಎಂಟ್ರಿ ಕೊಡ್ತಾ ಇರ್ತಾಳೆ, ಆಟೋಯಿಂದ ಇಳಿತಾ ಇರ್ತಾಳೆ. ನೋಡಿ ಅವ್ರ ದೊಡ್ಡಪ್ಪನಿಗೆ ತುಂಬಾನೇ ಶಾಕ್ ಆಗುತ್ತೆ. ಏನಿದು ಮತ್ತೆ ಇವಳು ಎಂಟ್ರಿ ಕೊಟ್ಬಿಟ್ಲಲ್ಲ ಅಂತ ಅಂದ್ಬಿಟ್ಟು ಹಾಗೆ ಶಾಕ್ ಆಗಿ ನಿಂತ್ಕೊಂತಾರೆ. ಮಾತ್ರ ಆಟೋದಿಂದ ಫುಲ್ ಸ್ಟೈಲಿಶ್ ಆಗಿ ಇಳಿತಾಳೆ. ಅಜ್ಜಿ ಯಾಕೋಗಣಪ್ಪ ಈ ತರ ಒಳ್ಳೆ ಗರಬಡ್ದ ನಂಗೆ ನಿಂತ್ಬಿಟ್ಟಿದೀಯಾ, ಏನಾಯ್ತು ಅಂತ ಕೇಳೋವಷ್ಟರೊಳಗಡೆ ಪಲ್ಲವಿ ಅಲ್ಲಿಗೆ ಬರ್ತಾಳೆ. ಅವಳಿಗೂ ಫುಲ್ ಶಾಕ್ ಆಗುತ್ತೆ. ಅವಳನ್ನ ನೋಡಿ ಅಜ್ಜಿ, ಅವ್ರ ದೊಡ್ಡಮ್ಮ ಎಲ್ಲರೂ ಬಂದು ನಿಂತ್ಕೊಂತಾರೆ. ಆದರೆ ಅಲ್ಲಿ ಜಾನ್ಸಿ ಎಂಟ್ರಿ ಆಗಿರುತ್ತೆ. ನೋಡಿದ ತಕ್ಷಣ ಫುಲ್ ಎಲ್ರಿಗೂ ಶಾಕ್ ಆಗುತ್ತೆ. ಪಲ್ಲವಿಗೆ ನಡ್ಕನೇ ಶುರುವಾಗುತ್ತೆ. ಆವಾಗ ಅವಳು ಕೈಲಿ ಹಿಡ್ದಿದ್ದಿನ ಲೋಟನ ಕೆಳಗಡೆ ಬಿಸಾಡ್ಬಿಡ್ತಾಳೆ. ಆ ಬಿಸಾಡಿದ ಲೋಟನ ನೋಡಿದ ರಾಘು ಏನಾಗಿರ್ಬೋದು ಅಂತ ಅಂದ್ಬಿಟ್ಟು ಅವನು ಆ ಲೋಟ ನೋಡಿ ಶಾಕ್ ಆಗಿ ಬಂದು ಬಾಗ್ಲ ಹತ್ರ ನಿಂತ್ಕೊಂಡು ನೋಡೋಕೆ ಶುರು ಮಾಡ್ತಾನೆ. ಆವಾಗ ಅವನಿಗೂ ಶಾಕ್ ಆಗುತ್ತೆ ಜಾನ್ಸಿ ಎಂಟ್ರಿ ನೋಡಿ. ಪ್ರಣವ್ ತುಳಸಿ ಹತ್ರ, ವಾಟ್ ಈಸ್ ದಿಸ್ ಮಾಮ್, ಏನೋ ಒಂದು ಕಡೆ ಎಲ್ಲೋ ನಮ್ಮ ಸ್ಟ್ರಾಟಜಿ ವರ್ಕ್ ಆಯಿತು ಅಂತ ಅಂದ್ಕೊಳ್ಳೋದ್ರೊಳಗಡೆ ಈ ಥರ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ ನಾಗಾರ್ಜುನ್, ನನಗೆ ಮುಂಚೆನೇ ಗೊತ್ತಿತ್ತು ಪ್ರಣವ್ ಹೀಗೆ ಆಗುತ್ತೆ ಅಂತ ಹೇಳ್ತಾನೆ. ಅಮ್ಮ ಹೇಳ್ದಾಗೆ ಮಾಡಕ್ಕೆ ಅವಳೇನು ಹಳೆ ಜಾನ್ಸಿ ಅಲ್ಲ. ಈಗ ತಾಳಿ ಅಂದ್ರೇನು, ತಾಳಿ ಮಹತ್ವ ಏನು, ಪ್ರೀತಿ ಬಾಂಧವ್ಯ ಅಂದ್ರೇನು, ಗಂಡನ ಮನೆ ಅಂದ್ರೇನು ಅಂತ ಇವಾಗ ಅವಳಿಗೆ ಚೆನ್ನಾಗಿ ಅರ್ಥ ಆಗಿದೆ. ಪ್ರೀತಿ ಸಂಬಂಧ ಅಂದ್ರೆ ಹೇಗಿರ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅವಳು ಇವಾಗ ನಿಜವಾಗ್ಲೂ ಬದಲಾಗಿದ್ದಾಳೆ. ಪ್ರಣವ್, ಈಗ ಅವಳು ನಮ್ ತರ ಪ್ರೀತಿ ನಾಟಕ ಆಡ್ಕೊಂಡು ಅವಳು ಸ್ವಾರ್ಥಕ್ಕೋಸ್ಕರ ಬದಲಾಗಿಲ್ಲ. ಇವಾಗ ಗಂಡನ ಬಗ್ಗೆ ತಿಳ್ಕೊಂಡು, ಗಂಡನ್ ಪ್ರೀತಿ ಅಂದ್ರೆ ಏನು ಅಂತ ತಿಳ್ಕೊಂಡು ಗಂಡನ ಜೊತೆ ಸಂಸಾರ ಮಾಡೋದಕ್ಕೆ ಹೋಗಿದ್ದಾಳೆ ಅವಳು. ಮೇಲೆ ನಿಮ್ಮಮ್ಮ ಅನ್ಕೊಂಡಂಗೆ ಏನೂ ಆಗಲ್ಲ. ನಾಗಾರ್ಜುನ್ ಹೇಳಿದ್ದಕ್ಕೆ ತುಳಸಿ, ಸ್ಟಾಪ್ ಇಟ್ ನಾಗಾರ್ಜುನ್, ಅದೇ ಅವಳು ರಿಯಲ್ ಆಗಿ ಬದಲಾಗಿ ಹೋಗಿದ್ದಾಳೆ ಅಂತ ಅಲ್ವಾ. ತುಳಸಿ ಹೇಳಿದಕ್ಕೆ ನಾಗಾರ್ಜುನ್, ನಿಜ ತಾನೇ ಅಂತ ಹೇಳ್ತಾನೆ. ಅದಕ್ಕೆ ತುಳಸಿ, ಹಾಗಾದ್ರೆ ಅವಳು ಹೋಗಿದ ತಕ್ಷಣ ಅವ್ರ ಮನೆಯವರೆಲ್ರು ಅವಳನ್ನ ಆರತಿ ಮಾಡಿ ವೆಲ್ಕಮ್ ಮಾಡ್ಕೋತಾರೆ ಅಂತ ಅನ್ಕೊಂಡಿದ್ಯಾ. ಅವಳು ಏನೇ ಹೇಳಿದ್ರು ರಾಘವೇಂದ್ರ ಮನೆಯವರು ಅವಳನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿನೇ ಇಲ್ಲ. ಅಲ್ಲಿಗೆ ಹೋದ ತಕ್ಷಣ ಅವಳನ್ನ ಬಾಗ್ಲಲ್ಲೇ ನಿಲ್ಸಿ ಅವಳಿಗೆ ಮುಖಕ್ಕೆ ಮಂಗಳಾರತಿ ಮಾಡಿ ಅವಳನ್ನ ಹೊರತಪ್ತಾರೆ. ನಾಗಾರ್ಜುನ್ ಹತ್ರ ಹೇಳ್ಕೊಂಡು ಈಗ್ಲೂ ತನ್ನ ಸೋಲನ್ನ ಒಪ್ಕೊಳ್ಳೋದಕ್ಕೆ ತುಳಸಿ ರೆಡಿನೇ ಇರೋದಿಲ್ಲ. ಜಾನ್ಸಿನ ನೋಡಿ ಎಲ್ರು ಶಾಕ್ ಆಗಿ ಜಾನ್ಸಿನ ನೋಡ್ತಾ ಬಾಗ್ಲಲ್ಲಿ ನಿಂತ್ಬಿಡ್ತಾರೆ. ಅವಾಗ ಅಲ್ಲಿಗೆ ಗಣಪ ಬಂದು, ಹೋದವಳು ಮತ್ತೆ ಯಾಕೆ ವಾಪಸ್ ಬಂದೆ, ಯಾಕೆ ಬಂದೆ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಜಾನ್ಸಿ, ಇದೊಳ್ಳೆ ಸರಿ ಹೋಯ್ತಲ್ಲ, ತವ್ರ ಮನೆಗೆ ಹೋದ್ಮೇಲೆ ಏನು ಅಲ್ಲೇ ಇರೋದಕ್ಕಾಗುತ್ತಾ, ಹೋದೆ, ಸ್ವಲ್ಪ ಹೊತ್ತಿದ್ದೆ, ಎಲ್ಲರ ಜೊತೆ ಮಾತಾಡ್ದೆ, ರೆಸ್ಟ್ ಮಾಡಿದೆ, ಆಮೇಲೆ ಎಲ್ಲರ ಆಶೀರ್ವಾದ ತಗೊಂಡು ವಾಪಸ್ ಬಂದೆ. ನಾನು ನಿನಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಹೇಳಿದಕ್ಕೆ ಪಲ್ಲವಿ, ಯಾಕೆ ಅಂತ ಕೇಳ್ತಾಳೆ. ಅದಕ್ಕೆ ಜಾನ್ಸಿ, ಯಾಕೆ ಅಂದ್ರೆ ನಾನು ತಾತನಿಂದ ನಿಜ ಮುಚ್ಚಿಟ್ಟಿದ್ದೀನಲ್ಲ ಅಂತ ಒಂದು ಸಣ್ಣ ಗಿಲ್ಟ್ ಇತ್ತು. ಯಾವಾಗ್ಲೇ ಏನೇ ಮಾಡಿದ್ರು ನಾನು ತಾತನಿಂದ
ವಿಷಯ ಮುಚ್ಚಿಡ್ತಾ ಇದ್ದೀನಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇದ್ದು. ಹೇಗೆ ಮಾಡೋದು, ಹೇಗೆ ಹೇಳೋದು ಅವ್ರಿಗೆ, ಯಾವ ಥರ ಹೇಳೋದು ಅಂತ ಮುಜುಗರ ಆಗ್ತಾ ಇತ್ತು. ಇಲ್ಲೇ ಇದ್ರೂ ಪ್ರತಿ ಕ್ಷಣ ನನಗೆ ಭಯ ಆಗ್ತಾ ಇತ್ತು. ನೀವೆಲ್ಲರೂ ನನ್ನ ತಪ್ಪನ್ನ ಎತ್ತಿ ಹಿಡಿದು ತಾತನ ಹತ್ರ ನಾನು ಸಾರಿ ಕೇಳಿ ಮತ್ತೆ ಇನ್ನೊಂದು ಚಾನ್ಸನ್ನು ಕೊಡೋ ಥರ ಅವಕಾಶ ಮಾಡಿಕೊಟ್ರಿ. ಜೊತೆಗೆ ನನ್ನ ಮನಸ್ಸಲ್ಲಿದ್ದ ದೊಡ್ಡ ಆತಂಕನ ಕಮ್ಮಿ ಮಾಡಿಬಿಟ್ರಿ. ಅಂತೂ ತಾತಂಗೆ ಏನಾಗ್ಬಿಡುತ್ತೋ ಅಂತ ತುಂಬಾನೇ ಭಯ ಆಗಿತ್ತು. ಆದರೆ ತಾತಂಗೆ ಮಾತ್ರ ಏನೂ ಆಗಲಿಲ್ಲ. ಅಂದರೆ ಇದು ಸಂಸ್ಕಾರವಂತರು ಇರೋ ಅಂತಹ ಮನೆ. ನೀವೆಲ್ಲರೂ ತುಂಬಾನೇ ಒಳ್ಳೆಯವರು. ಗಣಪ, ಹಾಗಾದ್ರೆ ನಿಮ್ಮ ತಾತಂಗೆ ಇಷ್ಟೆಲ್ಲ ವಿಷಯ ಹೇಳಿದ್ರು ಏನೂ ಅನ್ಲಿಲ್ವಾ? ಕ್ಷಮಿಸ್ಬಿಟ್ರಾ ಅಂತ ಗಣಪ ಕೇಳಿದ್ದಕ್ಕೆ ಝಾನ್ಸಿ ತುಂಬಾ ಹೇಳಿದ್ರು. ಆದ್ರೆ ಅದು ನನ್ನ ಬಗ್ಗೆ ಅಲ್ಲ, ನಿಮ್ಗಳ ಬಗ್ಗೆ. ಏನಂದ್ರು? ಅದು ಆ ಮನೆಯವರೆಲ್ಲರೂ ತುಂಬಾ ಒಳ್ಳೆಯವರು, ಅವರೆಲ್ಲ ಸಂಸ್ಕಾರವಂತರು, ನಿನ್ಗೆ ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ. ಸೊಸೆ ಆಗೋದಕ್ಕೆ ನೀನ್ ತುಂಬಾನೇ ಪುಣ್ಯ ಮಾಡಿದೀಯಾ ಅಂತ ನಿಮ್ಮೆಲ್ಲರನ್ನು ಹೊಗಳಿದ್ರು. ಇವಾಗ ತುಂಬಾನೇ ಬದಲಾಗಿದೀಯಾ, ನಿನ್ನನ್ನು ನೋಡೋದಕ್ಕೆ ನನ್ಗೆ ತುಂಬಾನೇ ಖುಷಿ ಆಗತ್ತೆ. ಆದ್ರೆ ಇದ್ರಲ್ಲಿ ನಿಂದೇನು ತಪ್ಪಿಲ್ಲ, ಆ ದೇವ್ರು ಆಡಿಸ್ದಂಗೆ ನೀನ್ ಆಟ ಆಡಿದೀಯಾ ಅಷ್ಟೇ ಅಂತ ಅಂದ್ರು. ಇನ್ನೂ ಒಂದ್ ಹೇಳಿದ್ರು, ಮುತ್ತಿನಂತ 3 ಮಕ್ಕಳನ್ನ ಹೆತ್ತು ಆ ಮನೆಯಲ್ಲಿ ಖುಷಿಯಾಗಿರುವಂತ ಆಶೀರ್ವಾದ ಮಾಡಿದ್ರು. ಗಣಪ 3 ಮಕ್ಕಳೇ ಯಾಕಂತೆ ಅಂತ ಕ್ವಶನ್ ಕೇಳ್ತಾನೆ. ಅದಕ್ಕೆ ಝಾನ್ಸಿ ಇದೇ ಪ್ರಶ್ನೆ ಮಾಡ್ದೆ ದೊಡ್ಡ ಮಾವ. ಆದ್ರೆ ತಾತ ಏನ್ ಹೇಳಿದ್ರು ಗೊತ್ತಾ? ಈ ತಾಳಿ ಕಟ್ಬೇಕಾರೆ ಕಾಯ ವಾಚ ಮನಸ ಅಂತ 3 ಗಂಟೆ ಹಾಕಿರ್ತಾರೆ ಅಲ್ವಾ, ಗಂಟೆಗೊಂದ್ ಮಗುನ್ ಎತ್ಕೋ ಅಂತ ಹೇಳಿದ್ರು. ಸರಿ, ಆದ್ರೆ ಈ ಅವತಾರ ಯಾಕೆ ಅಂತ ಅನ್ಬಿಟ್ಟು ಅವ್ರ ದೊಡ್ಡತ್ತೆ ಕೇಳಿದ್ದಕ್ಕೆ ಝಾನ್ಸಿ ಅಂದ್ರೆ ನನ್ನ ಹೊಸ ಲೈಫ್ ಶುರು ಆಗ್ತಾ ಇದೆಯಲ್ಲ ಅದಕ್ಕೆ ಅಂತ ಝಾನ್ಸಿ ಹೇಳ್ತಾಳೆ. ನನ್ಗೆ ಯಾವುದೇ ರೀತಿ ಟೆನ್ಷನ್ ಇಲ್ದೆ, ಯಾವುದೇ ರೀತಿ ನೋವಿಲ್ದೆ, ಗಿಲ್ಟ್ ಇಲ್ದೆ ನಾನು ನನ್ನ ಗಂಡನ ಜೊತೆ ಸಂಸಾರ ಮಾಡೋದಕ್ಕೆ ಮತ್ತೆ ಹೊಸದಾಗಿ ನನ್ನ ಅತ್ತೆ ಮನೆಗೆ ಬರ್ತಾ ಇರೋವಂಥ ದಿನ. ನನ್ನ ಲೈಫ್ನ ಸೂಪರ್ ಆಗಿ ರೀಸ್ಟಾರ್ಟ್ ಮಾಡೋದಕ್ಕೆ ಈ ಗೆಟಪ್ ಬೇಕೇ ಬೇಕು ಅಲ್ವಾ ದೊಡ್ಡತ್ತೆ? ಅಂದ್ರೆ ನೀವ್ಯಾಕೆ ಹಾಗೆ ನೋಡ್ತಾ ನಿಂತ್ಬಿಟ್ರಿ? ಇವತ್ತಿಂದ ನಮ್ಮ ಹೊಸ ಜರ್ನಿ ಶುರು ಆಗ್ತಾ ಇದೆ, ಬನ್ನಿ ಇಬ್ರು ಒಳಗ್ ಹೋಗೋಣ ಅಂತ ಅನ್ಬಿಟ್ಟು ರಾಗುನ ಕರೀತಾಳೆ. ರಾಗು ಹಾಗೆ ನೋಡ್ತಾ ನಿಂತಿರ್ತಾನೆ. ಝಾನ್ಸಿ, ಓ ನೀನ್ ಆಲ್ರೆಡಿ ಒಳಗೆ ಇದೆಯಲ್ವಾ, ನಾನ್ ಮಾತ್ರ ಇವಾಗ ಬದಲಾಗಿರೋದಲ್ವಾ, ಹಾಗಾಗಿ ನಾನು ಒಬ್ಳೇ ಎಂಟ್ರಿ ಕೊಡ್ತೀನಿ. ನನ್ಗೆ ಇವಾಗ ಚೆನ್ನಾಗಿ ಅರ್ಥ ಆಗಿದೆ, ದೊಡ್ಡೋರು ಮಾಡಿರೋ ಶಾಸ್ತ್ರ ಸಂಪ್ರದಾಯನ ಮುರಿಬಾರ್ದು ಅಂತ. ಹೋದ್ಸಲ ಬಂದಾಗ ಸೇರ್ನ ಒದಿಬಾರ್ದು ಅಂತ ಅದನ್ನ ಕೈಯಲ್ಲೇ ಹಿಡ್ಕೊಂಡು ಬಂದಿದ್ದೆ. ಹೀಗೆಲ್ಲ ಆಯ್ತು ಅಂತ ಅನ್ಸುತ್ತೆ. ಆದ್ರೆ ಮುಂದೆ ನಾನು ಹಿರಿಯರ್ ಮಾಡಿರೋ ಶಾಸ್ತ್ರ ಸಂಪ್ರದಾಯದ ಪ್ರಕಾರನೇ ಇರ್ತೀನಿ, ಅದನ್ನೇ ನಾನು ಫಾಲೋ ಮಾಡ್ತೀನಿ. ಇಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಪಲ್ಲವಿ, ಹಾಗೆ ಇದನ್ನುವೆ ನಾನು ಮುಂದೆ ಶಾಸ್ತ್ರೋತ್ವವಾಗಿ ಮನೆ ಒಳಗಡೆ ಬರ್ತೀನಿ ಹೇಳಿ ಸೇರ್ನ ಹೊಸ್ಲು ಮೇಲೆ ಇಡ್ತಾಳೆ. ಅದಾದ್ಮೇಲೆ ಅಯ್ಯೋ ಏನೋ ಮಿಸ್ ಆಗಿದೆಯಲ್ಲ, ಈಗ ನೆನ್ಪಾಯ್ತು, ಆರ್ತಿ. ಮನೆ ಸೊಸೆ ಮೊದಲನೇ ಟೈಮು ಮನೆ ಒಳಗಡೆ ಬರ್ಬೇಕಾದ್ರೆ ಆರ್ತಿ ಮಾಡ್ಬೇಕಲ್ವಾ ಅಂತ ಹೇಳಿದ್ದಕ್ಕೆ ಸಂಗೀತ ಅದಕ್ಕೆ ನಾನು ತರ್ತೀನಿ ಅದಕ್ಕೆ ಆರ್ತಿನ ಅಂತ ಅಂದ್ಬಿಟ್ಟು ಒಳಗಡೆ ಹೋಗ್ತಾಳೆ. ಎಲ್ರೂ ಅವಳು ಮಾತಾಡ್ತಾ ಇರೋ ರೀತಿ ಎಲ್ಲ ನೋಡಿ ಫುಲ್ಲು ಶಾಕ್ ಆಗಿ ನಿಂತಿರ್ತಾರೆ. ಸಂಗೀತ ಆರ್ತಿ ತಗೊಂಡು ಬಂದು ಝಾನ್ಸಿಗೆ ಆರ್ತಿ ಬೆಳಗ್ತಾಳೆ. ಮಾಡಿ ಆದ್ಮೇಲೆ ಝಾನ್ಸಿ ಅಜ್ಜಿ ಹತ್ರ, ಅಜ್ಜಿ ಇವಾಗ ಒಳ್ಳೆ ಟೈಮ್ ಅಲ್ವಾ, ಈ ಟೈಮಲ್ಲಿ ಮನೆ ಸೊಸೆ ಸೇರ್ನ ಒದ್ದು ಒಳಗಡೆ ಬಂದ್ರೆ ತುಂಬಾನೇ ಒಳ್ಳೇದಾಗತ್ತೆ ಅಲ್ವಾ ಅಂತ ಹೇಳಿದಕ್ಕೆ ಅಜ್ಜಿ ಸುಮ್ಮನೆ ನಿಂತಿರ್ತಾರೆ. ಅದಕ್ಕೆ ಅರ್ಥ ಆಯ್ತು, ನಮ್ ಸಮ್ಮತಿ ಲಕ್ಷಣಂ ಅಂತಾರೆ. ಹಾಗಾದ್ರೆ ನೀವೆಲ್ಲ ನನ್ಗೆ ಒಳಗಡೆ ಬರೋದಕ್ಕೆ ಸಮ್ಮತಿ ಕೊಟ್ಟಿದ್ದೀರಾ ಅಂತ ತಿಳ್ಕೊಂತೀನಿ. ನಾನಿವಾಗ ಸೇರ್ನ ಒದಿತೀನಿ ಅಂತ ಕಾಲ್ನಲ್ಲಿ ಸೇರ್ನ ಒದ್ದು ಒಳಗಡೆ ಬಲಗಾಲಿಟ್ಟು ಎಂಟ್ರಿನ ಕೊಡ್ತಾಳೆ ಝಾನ್ಸಿ. ಬಂದ ತಕ್ಷಣ ಝಾನ್ಸಿ, ಅಬ್ಬಾ ಅಂತೂ ಇಂತೂ ನನ್ನ ಗಂಡನ ಮನೆಗೆ ನಾನು ಸೇರಿದ್ದಾಯ್ತು ಅಂತ ಹೇಳ್ತಾಳೆ. ಎಲ್ರೂ ಶಾಕ್ ಆಗಿ ಮತ್ತೆ ಎಂಟ್ರಿ ಕೊಟ್ಲಲ್ಲಪ್ಪ ಇವಳು ಅಂತ ಟೆನ್ಷನಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅಲ್ಲೇ ಪ್ರಕಾಶ ಇದ್ದಿದ್ದನ್ನ ನೋಡಿ, ಏನ್ ಪ್ರಕಾಶಣ ಇಲ್ಲಿ ನೀವು ಅಂತ ಅಂದ್ಬಿಟ್ಟು ಪ್ರಕಾಶನ್ನ ಕೇಳ್ತಾಳೆ. ಸ್ವಲ್ಪ ಕೆಲಸ ಇತ್ತು ಅಂತ ಈ ಮನೆ ಕಡೆ ಬಂದಿದ್ದೆ, ನೀವೆಲ್ಲ ಒಂದ್ರಿ, ಅಯ್ಯೋ ನಡೀರಿ ಸರ್ ಅಂತ ಅಂದ್ಬಿಟ್ಟು ಆ ಲಾಯರ್ನ ಕರ್ಕೊಂಡು ಅವನು ಅಲ್ಲಿಂದ ಜಾಗ ಖಾಲಿ ಮಾಡ್ಬಿಡ್ತಾನೆ. ಅನಿತಾ ಫುಲ್ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಮಿಥುನ್ ಮತ್ತೆ ಅವ್ರ ಅಮ್ಮ ಇಬ್ರು ಬಂದು ಕ್ಲಾಪ್ಸ್ ಮಾಡ್ತಾರೆ. ಅದಕ್ಕೆ ಮಿಥುನ್, ನೋಡ್ದ ಅಮ್ಮ ನಮ್ಮ ಅನಿ ಎಷ್ಟು ಖುಷಿಯಾಗಿದ್ದಾಳೆ, ಈ ತರ ಇದ್ರೆ ಎಷ್ಟು ಚಂದ ಅಲ್ಲ ನೋಡೋದಕ್ಕೆ ಅಂತ ಹೇಳಿದ್ದಕ್ಕೆ ಅವ್ರಮ್ಮ, ಮಿಥುನ್ ಯಾರೇ ಆದ್ರೂ ಅಷ್ಟೇನೆ ಮನ್ಸಲ್ಲಿ ತುಂಬಾನೇ ಖುಷಿ ಇದ್ರೆ ಆ ಖುಷಿಯ ಕಳೆ ಮುಖದಲ್ಲಿ ಎದ್ದು ಕಾಣುತ್ತೆ. ಮಿಥುನ್, ಹೌದು, ನೀನು ಅನಿ ಇಷ್ಟು ಖುಷಿಯಾಗಿ ಈ ತರ ಹ್ಯಾಪಿ ಆಗಿದ್ರೆ ನಿನ್ನನ್ನ ನೋಡೋದಕ್ಕೆ ಎಷ್ಟು ಚಂದ ಗೊತ್ತಾ ಅಂತ ಹೇಳ್ತಾನೆ. ಇದೇ ರೀತಿ ಖುಷಿಯಾಗಿ ಹ್ಯಾಪಿಯಾಗಿ ಚೆನ್ನಾಗಿದ್ರೆ ಮನೆಯಲ್ಲೂ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಮೂಡ್ದಂಗೆ ಆಗುತ್ತೆ. ಅನಿತಾ, ಹೌದು ಅಣ್ಣ, ನಾನು ಖುಷಿಯಾಗಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅಲ್ವಣ್ಣ ಅವಾಗವಾಗ ನಾನು ಆ ಥರ ಆಡೋದು.
ಆ ಖುಷಿ ಆ ಸಂತೋಷ ನಮಗ್ ಬರ್ಬೇಕು ಅಂತ ಅಂದ್ರೆ ನಾವು ಸ್ವಲ್ಪ ಪೇಶನ್ಸ್ ಇಂದ ಇರ್ಬೇಕಾಗತ್ತೆ. ಅವರಮ್ಮ ಹೌದು ಅನಿತಾ, ಮಿಥುನ್ ಹೇಳ್ತಾ ಇರೋದು ಸರಿಯಾಗಿನೇ ಇದೆ. ನಮ್ಗೆ ಯಾವಾಗ್ಲೂ ತಾಳ್ಮೆ ಅಂತ ಇರ್ಬೇಕು. ಹೆಣ್ಣಿಗೆ ತಾಳ್ಮೆನೆ ಭೂಷಣ. ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಎಲ್ಲವುದು ಸರಿ ಹೋಗುತ್ತೆ. ಮಿಥುನ್ ಕೂಡ ಹೌದು ಅನಿ, ನೀನ್ ತಾಳ್ಮೆಯಿಂದ ಇಲ್ದೇನೆ ನಮಗೂ ಕೂಡ ಪಲ್ಲವಿ ಮನೆಯವ್ರ ಕೂಡ ತುಂಬಾನೇ ಟೆನ್ಷನ್ ಕೊಟ್ಬಿಟ್ಟೆ. ಮಿಥುನ್ ಹೇಳಿದಕ್ಕೆ ಅನಿತಾ, ಹಾಗಾದ್ರೆ ನನ್ ಖುಷಿಗೋಸ್ಕರ ನಾನು ಆತರ ಎಲ್ಲ ಆಡೋದ್ ತಪ್ಪ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ಅವ್ರ ಅಮ್ಮ, ಇಲ್ಲ ಅನಿತಾ ತಪ್ಪಲ್ಲ, ಆದ್ರೆ ಎಲ್ಲವುದು ಆಗ್ಬೇಕು ಅಂತಂದ್ರೆ ಸ್ವಲ್ಪ ಪೇಶನ್ಸ್ ಇಂದ ಕಾಯ್ಬೇಕು ಅಂತ ಹೇಳಿದ್ವಿ ಅಷ್ಟೇ ಅಂತ ಹೇಳ್ತಾರೆ. ಮಿಥುನ್ ಕೂಡ ಹೌದು ಅನಿ, ಇವಾಗ ಪಲ್ಲವಿ ಹೇಳ್ದಂಗೂ ಮಾಡಿದಾಳೆ, ನೀನ್ ಅನ್ಕೊಂಡಂಗೂ ಆಗ್ತಾ ಇದೆ ತಾನೆ ಅಂತ ಹೇಳಿದ್ದಕ್ಕೆ ಅನಿತಾ, ಇರ್ಬೋದು ಅಣ್ಣ, ಆದ್ರೆ 2 ಕಣ್ಣು ಹೋದ್ರೂ ಪರವಾಗಿಲ್ಲ, ಆದ್ರೆ ನನ್ನ ಎದುರಾಳಿದು 1 ಕಣ್ಣಾದ್ರೂ ನಾನು ತೆಗಿಬೇಕು ಅಂತ ನಾನು ಅನ್ಕೊಳ್ಳೋಳು. ನಾನು ಅನ್ಕೊಂಡಂಗೆ ಆಗ್ಲಿಲ್ಲ ಅಂದ್ರೆ ನಾನಂತೂ ನೆಮ್ಮದಿಯಾಗಿರಲ್ಲ, ಬೇರೆ ಯಾರನ್ನು ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋದು ಇಲ್ಲ. ನಿನ್ ಹೆಂಡತಿ ಆಗಿರ್ಬೋದು, ನಿನ್ ಹೆಂಡತಿ ಮನೆಯವರಾಗಿರ್ಬೋದು, ಅಥವಾ ಅದು ನೀನೇ ಆಗಿರ್ಬೋದು, ಅವರನ್ನು ಸಂತೋಷವಾಗಿ ಇರೋದಕ್ಕೆ ನಾನಂತೂ ಬಿಡೋದಿಲ್ಲ, ನೆನ್ಪಲ್ಲಿ ಇಟ್ಕೋ. ಅವ್ರ ಅಮ್ಮನ್ಗೆ ಮತ್ತೆ ಮಿಥುನ್ಗೆ ಎಚ್ಚರಿಕೆ ಕೊಟ್ಟಿದ್ದೇನೆ. ಅನಿತಾ ಅಲ್ಲಿಂದ ಹೋಗ್ತಾಳೆ. ಮಿಥುನ್ಗೆ ಮತ್ತೆ ಅವ್ರ ಅಮ್ಮನ್ಗೆ ಫುಲ್ ಟೆನ್ಷನ್ ಆಗುತ್ತೆ, ಏನಪ್ಪ ಇವಳು ಹೀಗೆ ಅಂತ ಅಂದ್ಬಿಟ್ಟು. ಮತ್ತೆ ತರುಣ ಇಬ್ರು ಮಾತಾಡ್ತಾ ನಿಂತಿರ್ತಾರೆ. ಅಲ್ಲಿಗೆ ಝಾನ್ಸಿ ಬಂದು, ಯಜಮಾನ್ರೆ ನಾನು ಇವಾಗ ಹೇಗ್ ಕಾಣ್ತಾ ಇದ್ದೀನಿ ಅಂತ ಕೇಳ್ತಾಳೆ. ರಾಘು ಮಾತ್ರ ಏನು ಮಾತಾಡೋದಿಲ್ಲ. ಅದಕ್ಕೆ ಝಾನ್ಸಿ, ಯಾಕೆ ರಾಘು ಏನು ಮಾತಾಡ್ತಾ ಇಲ್ಲ, ನಾನು ಮನೆಗ್ ಬಂದಿರೋದು ನಿನ್ಗೆ ಇಷ್ಟ ಇಲ್ವಾ ಅಂತ ಕೇಳಿದ್ದಕ್ಕೆ ತರುಣ, ಮೇಡಮ್ ಮನೆಗೆ ಬಂದು ತುಂಬಾ ಒಳ್ಳೆ ಕೆಲ್ಸನೇ ಮಾಡಿದ್ರಿ ಅಂತ ಅಂದಿದ್ದಕ್ಕೆ ಝಾನ್ಸಿ, ಯಾಕೆ ತರುಣ ಹಾಗೆ ಹೇಳ್ತಾ ಇದೀಯ ಅಂತ ಅಂದಿದ್ದಕ್ಕೆ ತರುಣ, ಅಯ್ಯೋ ಮೇಡಮ್, ನೀವು ಮನೆ ಬಿಟ್ಟು ಹೋದಾಗಿಂದ ಇವನ್ನ ಸಾಕ್ ಆಗೋಯ್ತು, ನನಗೆ ಸಮಾಧಾನ ಮಾಡೋದ್ರೊಳಗಡೆ ಏನಾಗ್ಬಿಡ್ತಾನೋ ಅಂತ ಅನ್ಕೊಂಡಿದ್ದೆ. ಸದ್ಯ ನೀವು ಮನೆ ಒಳಗಡೆ ಬಂದ್ರಲ್ಲ ಅಷ್ಟೇ ಸಮಾಧಾನ. ಹೇಳಿದ್ದಕ್ಕೆ ರಾಘು, ಏ ತರುಣ ಅಂತ ಹೇಳಕ್ ಹೋಗ್ತಿರ್ತಾನೆ. ಅದಕ್ಕೆ ಸುಮ್ಮನೆ ಇರೋ ಸಾಕು, ನೀವು ಮನೆ ಬಿಟ್ಟು ಹೋದಾಗ ಇವನು ಎಷ್ಟು ಸಫರ್ ಪಟ್ಟ ಅಂತ ಅಂದ್ಬಿಟ್ಟು ಅದು ನನಗೆ ಮಾತ್ರ ಗೊತ್ತು. ಝಾನ್ಸಿ, ಹೌದಾ, ಪ್ಲೀಸ್ ತರುಣ, ಇನ್ನು ಏನೇನ್ ಹೇಳ್ದ ರಾಘು ಅಂತ ನನ್ಗೆ ಹೇಳು. ಮನೆ ಬಿಟ್ಟು ಹೋದ್ಮೇಲೆ ಮನೆಯವ್ರ ಮುಂದೆ ಎಲ್ಲರ ಮುಂದೆ ನಿಂತು ನೀವು ಈ ತರ ಎಲ್ಲ ಮಾತಾಡಿದ್ರಲ್ಲ, ಅವ್ರ ಮನ್ಸಿಗೆ ಎಷ್ಟು ನೋವಾಗಿರುತ್ತೆ ಗೊತ್ತಾ ಅಂತ ಪ್ರಶ್ನೆ ಮಾಡಿದ. ಅಲ್ಲಿ ಎಷ್ಟು ಬೇಜಾರಾಗಿರ್ತಾರೆ ಗೊತ್ತಾ ನಿಮ್ಗೆ ಅಂತ ಅಂದ್ಬಿಟ್ಟು ಬೈದ ಗೊತ್ತಾ. ಹತ್ರ ಬಂದ್ಬಿಟ್ಟು ನಮ್ಮ ಮನೆಯವ್ರಿಗೆಲ್ಲ ಏನಾಗಿದೆ, ಯಾಕೆ ಈಗ ಆಡ್ತಾ ಇದಾರೆ ಅಂತ ಬಿಕ್ಕಿ ಬಿಕ್ಕಿ ಹತ್ಕೊಂಡ. ವರ್ಷದಲ್ಲಿ ಅವ್ನು ಈ ತರ ಹತ್ಕೊಂಡಿರೋದ್ ನಾನು ನೋಡ್ಲೇ ಇಲ್ಲ ಮೇಡಮ್ ಅಂತ ತರುಣ ಹೇಳ್ತಾನೆ. ಝಾನ್ಸಿ, ನಿಜನಾ ತರುಣ್ ಅಂತ ಕೇಳಿದ್ದಕ್ಕೆ ಹೌದು ಮೇಡಮ್, ಬೇಕಾದ್ರೆ ಅವ್ನ ಮುಖನೇ ನೋಡಿ ಹೇಗ್ ಸಪ್ಪೆ ಆಗಿ ಹೋಗಿದೆ ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ ರಾಘು, ಸುಮ್ನೆ ಇರೋ ತರುಣ, ಏನೇನೋ ಹೇಳ್ಬೇಡ ಸುಳ್ಳೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಸುಳ್ಳೆಲ್ಲೋ ಹೇಳ್ತಾ ಇದ್ದೀನಿ, ನೀನೇ ನಿನ್ ಮನ್ಸಾರೆ ಮುಟ್ಕೊಂಡು ಹೇಳು. ರಾಘು ತಲೆ ತಗ್ಸಿ ನಿಂತ್ಕೊಂತಾನೆ. ಅದಕ್ಕೆ ನೋಡಿ ಮೇಡಮ್, ಇವಾಗಾದ್ರೂ ನಿಮ್ಗೆ ಅರ್ಥ ಆಯ್ತಾ, ಇವತ್ತು ಅವ್ರ ಮನೆಯವರು ನಿಮ್ಗೂನು ಅವನ್ಗೂನು ಡಿವೋರ್ಸ್ ಕೊಡಿಸ್ಬೇಕು ಅಂತ ಅವ್ರನ್ನ ಕರ್ಸಿದ್ರೆ ಅಯ್ಯೋ ಆಕಾಶನೇ ತಲೆ ಮೇಲೆ ಬಿದ್ದೋದಂಗೆ ನಿಂತ್ಕೊಂಡಿದ್ದ. ಇದ್ದಿದ್ದ ಒಂದೊಂದು ಹೆಜ್ಜೆನೂ ತುಂಬಾನೇ ಭಾರವಾಗಿತ್ತು. ಆ ಟೆನ್ಷನ್ ಅಲ್ಲಿ ನಿಮ್ಮನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಹಾಗಂತ ಇಲ್ಲಿ ಮನೆಯವ್ರ ಮಾತನ್ನು ಮೀರಕ್ಕಾಗ್ತಾ ಇಲ್ಲ. ಏನ್ ಮಾಡೋದು ಅನ್ನೋ ಕಾರಣದಿಂದ ಅವ್ನು ಹಿಡಿದಿದ್ದ ಪೆನ್ನು ಕೈ ನಡುಕ್ತಾ ಇತ್ತು ಅಂತ ಹೇಳಿದಕ್ಕೆ ಝಾನ್ಸಿ, ನಿಜನಾ ತರುಣ್, ಹಾಗಾದ್ರೆ ರಾಘು ನನ್ನನ್ನ ಅಷ್ಟೆಲ್ಲ ಮಿಸ್ ಮಾಡ್ಕೊಂಡ. ಮೇಡಮ್, ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ, ದೂರ ಆದ್ಮೇಲೆ ಅವ್ರ ಬೆಲೆ ಗೊತ್ತಾಗೋದು ಅನ್ನೋದನ್ನ ಇವನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಝಾನ್ಸಿ ರಾಘು ಹತ್ರ ಕೇಳ್ತಾಳೆ, ಯಾಕೆ ರಾಘು ನನ್ನ ಬಗ್ಗೆ ಮನ್ಸಲ್ಲಿ ಇಷ್ಟೊಂದೆಲ್ಲ ಪ್ರೀತಿ ಇಟ್ಕೊಂಡು ಏನು ಆಗೇ ಇಲ್ಲ ಅನ್ನೋ ತರ ಇರ್ತೀಯ ಅಂತ ಕೇಳಿದ್ದಕ್ಕೆ ರಾಘು, ನಾನ್ ಮನೆ ಬಿಟ್ಟು ಹೋಗಿದ್ದಕ್ಕೆ ತಾನೇ ನೀನ್ ಇಷ್ಟೆಲ್ಲ ಫೀಲ್ ಮಾಡ್ಕೊಂಡಿದ್ದು, ಇನ್ಮೇಲೆ ನಾನು ಅದಕ್ಕೆ ಅವಕಾಶನೇ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಝಾನ್ಸಿ ಹೇಳ್ತಾಳೆ. ಅದಕ್ಕೆ ರಾಘು, ನೋಡಿ ಮೇಡಮ್, ನೀವು ಮನೆ ಬಿಟ್ಟು ಹೋಗಿದ್ದೀರಾ, ನಿಮ್ಮ ಮನ್ಸಿಗೆ ನೋವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಫೀಲ್ ಮಾಡ್ಕೊಂಡಿದ್ ನಿಜ, ಹಾಗಂತ ಇವನ್ ಹೇಳೋ ತರ ಅಷ್ಟೊಂದೆಲ್ಲ ಸೀನ್ ಇಲ್ಲ ಅಂತ ಹೇಳ್ತಾನೆ. ಬಾಯಲ್ಲಿ ಹೇಳಿಲ್ಲ ಅಂತ ಅಂದ್ರೂ ರಾಘು, ನಿನ್ ಕಣ್ಣಲ್ಲೇ ಎಲ್ಲ ಕಾಣ್ತಾ ಇದೆ, ಅದಕ್ಕೆ ಪ್ರೀತಿಯಲ್ಲೇ ಇನ್ನೇನ್ ಹೇಳ್ತಾರೆ ಅಂತ ಅಂದ್ಬಿಟ್ಟು ಝಾನ್ಸಿಗೆ ಹೇಳಿದ್ದಕ್ಕೆ ರಾಘು, ಅದಕ್ಕೆ ಮಾನವೀಯತೆ ಅಂತ ಹೇಳ್ತಾರೆ, ಇವನೇನೋ ಹೇಳ್ದ, ನೀವೇನೋ ಕೇಳಿಸ್ಕೊಂಡ್ರಿ, ಏನಾದ್ರೂ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಸಂಪತ್ ಕುಮಾರ್ ಅವರು ರಾಯ್ನ ಕರೆದು ಕೆಳಗಡೆ ಕೂರಿಸ್ಕೊಂಡಿರ್ತಾರೆ. ಅದಕ್ಕೆ ಸಂಪತ್ ಕುಮಾರ್ ಅವರು ಕೇಳ್ತಾರೆ, ರಾಯ್, ನಾನು ನಿನ್ನನ್ನ ಇಲ್ಲಿ ಕೆಳಗಡೆ ಯಾಕೆ ಕೂರಿಸ್ಕೊಂಡಿದ್ದೀನಿ ಗೊತ್ತಾ ಅಂತ ಕೇಳಿದ್ದಕ್ಕೆ ರಾಯ್, ಯಾಕೆ ಯಜಮಾನ್ರೆ ಅಂತ ಕೇಳ್ತಾನೆ. ಅದಕ್ಕೆ ಸಂಪತ್ ಕುಮಾರ್ ಅವರು, ನನಗೆ ಈ ಕೈ ಬೆರಳು ಹಿಡ್ಕೊಂಡ್ಬಿಟ್ಟಿದೆ, ಇದನ್ನ ನಟ್ಕೆ ತೆಗಿಯೋದಕ್ಕೆ ಆಗ್ತಾನೆ ಇಲ್ಲ, ನೀನು ತೆಗಿಯೋ ಅಂತ ಅಂದ್ಬಿಟ್ಟು ಕೈನ ತೋರಿಸ್ತಾರೆ. ಅವಾಗ ನಟ್ಕೆನ ತೆಗಿತಾನೆ. ಅಯ್ಯೋ ನಿಧಾನಕ್ಕೆ ಕಣೋ, ಬೆರಳನ್ನೇ ಮುರಿದ್ಬಿಡ್ಬೇಡ ಅಂತ ಹೇಳ್ತಾರೆ ಖುಷಿಯಿಂದ. ಅದಕ್ಕೆ ರಾಯ್, ಯಜಮಾನ್ರೆ ನಿಮ್ಮಲ್ಲಿ ಇವತ್ತು ತುಂಬಾನೇ ಖುಷಿ ಕಾಣಿಸ್ತಾ ಇದೆ ಮುಖದಲ್ಲಿ ಅಂತ ಹೇಳಿದ್ದಕ್ಕೆ, ಸ್ವಲ್ಪ ಖುಷಿ ಪಟ್ರೆ ಅದ್ರ ಮೇಲೆ ನೀನೇ ಕಣ್ಣು ಹಾಕ್ಬಿಡ್ತೀಯಲ್ಲೋ. ಇವತ್ತು ಝಾನ್ಸಿ ಅವ್ರ ಮನೆಗೆ ವಾಪಸ್ ಹೋದ್ಲು, ಅವಳಲ್ಲಿ ಇದ್ದ ಕಾನ್ಫಿಡೆನ್ಸ್ನ ಇವತ್ತು ನನಗೆ ನೋಡ್ದಾಗಿಂದ ಅವಳ ಜೀವನ
ಜೀವನನ ಅವಳೇ ರೂಪಿಸ್ಕೊಂತಾಳೆ ಅಂತ ನನಗೆ ಕಾನ್ಫಿಡೆನ್ಸ್ ಬಂದಿದೆ. ರಾಯ್: ಹೌದು ಯಜಮಾನ್ರೆ, ಝಾನ್ಸಿ ಮೇಡಮ್ ಮುಂಚೆಯಿಂದನೂ ಹಾಗೇನೆ, ಅವ್ರು ಅಂದ್ಕೊಂಡಿದ್ದನ್ನ ಸಾಧಿಸ್ಲೇಬೇಕು ಅಂತ ಹಠ. ಆದರೆ ಮುಂಚೆ ದರ್ಪದಿಂದ ಅದನ್ನ ಗೆಲ್ತೀನಿ ಅಂತ ಇದ್ರು. ಆದರೆ ಇವಾಗ ತಾಳ್ಮೆ, ಸಹನೆ ಎಲ್ಲವುದು ಬಂದಿದೆ. ಪ್ರೀತಿಯಿಂದ ನಾನು ಅವ್ರನ್ನ ಗೆಲ್ತೀನಿ ಅಂತ ಅನ್ಕೊಂತಾರೆ ಅಷ್ಟೇ ಅಂತ ಹೇಳಿದ್ದಕ್ಕೆ ಸಂಪತ್ ಕುಮಾರ್ ಅವರು, ಹೌದಪ್ಪ, ಅವಳಲ್ಲಿ ಅವತ್ತು ಎಲ್ಲರೂ ಅವಳನ್ನ ನಿಲ್ಲಿಸಿ ಪ್ರಶ್ನೆ ಮಾಡಬೇಕಾದ್ರೆ ಆ ಪ್ರಶ್ನೆಗಳಷ್ಟೇ ನನ್ನ ಮನಸ್ಸಿಗೆ ಬಂತು, ಮನಸ್ಸಿಗೆ ನೋವಾಯಿತು. ಆದರೆ ಅವಳಲ್ಲಿದ್ದ ತಾಳ್ಮೆ ನನಗೆ ಕಾಣಿಸ್ಲೇ ಇಲ್ಲ. ಹೌದು, ಝಾನ್ಸಿ ತುಂಬ ಆಗಿದ್ದಾಳೆ ಇವಾಗ, ಆದರೆ ಅವಳು ಗಂಡನ ಮನೆಗೇನೋ ಹೋಗಿದ್ದಾಳೆ, ಆದರೆ ಅವಳು ಸಂಸಾರ ಇನ್ನೂ ಶುರುವಾಗಿಲ್ಲ. ಅದೇ ನನಗೆ ಚಿಂತೆ ಅಂತ ಹೇಳಿದ್ದಕ್ಕೆ ಮಲ್ಲ, ಹೌದು ಯಜಮಾನ್ರೆ, ಆದರೆ ನೀವು ಮರಿ ಮೊಮ್ಮಗು ಬರುತ್ತೆ ಅನ್ನೋ ನಿರೀಕ್ಷೆನಲ್ಲಿ ಇದ್ದೀರಿ ಅಂದಂಗೆ ಆಯಿತು. ಅಪ್ಪ, ನಿರೀಕ್ಷೆ ಮಾಡೋದು ತಪ್ಪ? ಇದೇ ಕೈಯಲ್ಲಿ ನನ್ನ ಮೊಮ್ಮಗಳನ್ನ ಆಡಿಸ್ದೆ, ಅದೇ ರೀತಿ ಅವಳ ಮಗುನ ನಾನು ಆಟ ಆಡಿಸ್ಬೇಕು ಅಂತ ಅಂದ್ಕೊಳ್ಳೋದು ತಪ್ಪ? ಅವಳ ಮಗುನು ಬಂದ ಮೇಲೆ ಅದನ್ನು ಆಟ ಆಡಿಸ್ಬೇಕು ಅಂತ ಆಸೆ ಪಡೋದು ತಪ್ಪ ಅಂತ ಹೇಳಿದ್ದಕ್ಕೆ ಮಲ್ಲಿ, ಹೌದು ಯಜಮಾನ್ರೆ, ನೀವು ಆಟ ಆಡಿಸ್ತೀರಿ ತಗೊಳ್ರಿ. ಇವಾಗ ತಾನೇ ಝಾನ್ಸಿ ಮೇಡಮ್ ಮನೆಗೆ ಬಂದು ಹೋಗಿದ್ದಾರೆ. ಆದಷ್ಟು ಬೇಗ ಅವರಿಬ್ರು ಮನೆಗೆ ಬಂದು ಗುಡ್ ನ್ಯೂಸ್ ಹೇಳೋಗ್ತಾರೆ. ಆದಷ್ಟು ಬೇಗ ಮರಿ ಮೊಮ್ಮಗನ ಆಟ ಆಡ್ಸೋದಕ್ಕೆ ರೆಡಿ ಆಗ್ರಿ ಅಂತ ಹೇಳಿದ್ದಕ್ಕೆ ಫುಲ್ಲು ಎಲ್ಲರೂ ಖುಷಿ ಆಗ್ತಾರೆ. ಅಲ್ಲಿ ಝಾನ್ಸಿ ಒಡವೆಗಳೆಲ್ಲ ಬಿಚ್ಚಿ ಇಡ್ತಾ ಇರ್ತಾಳೆ. ಆವಾಗ ಸಂಗೀತ ಅಲ್ಲಿಗೆ ಬಂದು, ವಾವ್, ಅದಕ್ಕೆ ವಾಟ್ ಎ ಎಂಟ್ರಿ, ಅದಕ್ಕೆ ಎಕ್ಸ್ಟ್ರಾಡಿನರಿ, ಮೈಂಡ್ ಬ್ಲೋಯಿಂಗ್ ಆಗಿತ್ತು ಅದಕ್ಕೆ ನಿಮ್ಮ ಎಂಟ್ರಿ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ಝಾನ್ಸಿ, ಅಯ್ಯೋ, ಎಲ್ಲದನ್ನು ಮನಸ್ಸಲ್ಲಿ ಇದ್ದಿದ್ದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಂದಮೇಲೆ ಇಷ್ಟು ಚೆನ್ನಾಗಿ ನನ್ನ ಎಂಟ್ರಿ ಇಲ್ಲ ಅಂದರೆ ಹೇಗೆ ಸಂಗೀತ? ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಈ ಸಂಚಿಕೆ ಅಂತ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.